ಹೇಳೋರು ಸಾವಿರ ಹೇಳ್ತಾರೆ, ಕ್ಲಾರಿಟಿ ಸಿಗಬೇಕು. ಒಂದು ಆನೆ ನಡೀತಾ ಇದ್ರೆ ನೂರಾರು ನಾಯಿಗಳು ಬಗಳ್ತಾವಂತೆ, ಅದಕ್ಕೆ ಆನೆ ನಡೆದಿದೆ ದಾರಿ. ನೋಡಕ್ ನಾಯಿದಂಗಿದೆ ಸಿಂಹರಾಶಿನ ನೀನಲ್ಲಿ. ಅದೇನೋ ತಿಳ್ಕೊಂಡ್ರೆ ದರ್ಶನ್ ಅರೆಸ್ಟ್ ಅಂದ್ರೆ ಏನ್ ಎತ್ತಿದ್ರು ದರ್ಶನ್ ಅರೆಸ್ಟ್. ಅಲ್ಲೋಗಿ ಪಬ್ಬಲ್ಲಿ ಮಧ್ಯರಾತ್ರಿ ಕುಡಿದ್ರು ಅಂದ್ರೆ ದರ್ಶನ್ ಇದು ಅಲ್ಲಿ ಬಂದು ಸೈನ್ ಹಾಕ್ಬೇಕಾ, ಊಟಕ್ಕೆ ಹೋದ್ರು ಸೈನ್ ಹಾಕ್ಬೇಕು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಅವರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ ಅಣ್ಣವ್ರೆ, ಯಾರೀ ಬೆಗ್ಗರು? ಕಾಡು ಪಾಪ ಇದ್ದಂಗ ಅವನೇ. ಅದೇ ನೋಡ್ತಾ ಇದ್ದೀನಿ, ಒಳ್ಳೆ ಬ್ಲಾಕ್ ಫ್ಯಾಮಿಲಿ ನಾಯಿ ತರ ಇದ್ದಾನೆ. ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟವನು, ತಾಯಿನ ಹಾಕಿ ನೋಡು ಕುಡಿದು ನೀರ್ ಹಾಕೊಂಡಂಗೆ ಕುಡಿದ್ಬಿಟ್ಟವನೆ. ಮೇಡಮ್ ಅವರು ಅದು ಮಾಡಿಲ್ಲ. ಅವ್ರು ಬೇರೆಯವರು ಸ್ಟ್ಯಾಂಡ್ ಫಾಲೋಯಿಂಗ್ ಜಾಸ್ತಿ ಇದೆ, ಅವ್ರ ಇಂಡಸ್ಟ್ರಿ ತುಳಿಬೇಕು ಅಂತ ಸಾಕಷ್ಟು ಜನ ಕಾಯ್ತಿದ್ದಾರೆ. ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ, ನಾನು ನೀವು ಹೇಳ್ತಾ ಇದ್ರೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ ನಾನು. ಅದರಿಂದ ಅವರು ಬೇರೆ ಕೆಟ್ಟ ಆರೋಪನ ಅವ್ರ ಮೇಲೆ ಹೊರಿಸ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರಂತೂ ಮಾಡಿಲ್ಲ, ಬೇರೆಯವರು ಯಾರನ್ನ ಮಾಡಿ ಅವ್ರ ಮೇಲೆ ಹಾಕಿರ್ಬೋದು ಅಂತ ಅನ್ಕೋತೀನಿ ನಾನು. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ ಅದ್ರ ಬಗ್ಗೆ ಏನಾದ್ರು ಇನ್ನ ಮೇಡಮ್ ಇನ್ನ ಕ್ಲಿಯರಿಟಿ ಸಿಕ್ಕಿಲ್ಲ. ಕ್ಲಿಯರಿಟಿ ಸಿಕ್ಕಿದ್ಮೇಲೆ ಎಲ್ಲ ಮಾತಾಡ್ಬೋದು, ಅಷ್ಟೇ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಬಾಸ್ ಮಾಡಿದ ಅಂತ ನಾವು ಅನ್ಕೋತೀವಿ, ಅದೆಲ್ಲ ಕ್ಲಿಯರಿಟಿ ಸಿಕ್ಕಿದ್ಮೇಲೆ ಆಮೇಲೆ ಮಾತಾಡ್ಬೋದು. ಪಿಸಿಗೂ ಇನ್ಸ್ಪೆಕ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಕ್ಕಳ ನಿಮ್ಗೆ. ಸ್ಟೈಲ್ ಆಗಿ ಪೋಸ್ಟರ್ ನಲ್ಲಿ ಇನ್ಸ್ಪೆಕ್ಟರ್ ಆಗ್ತಿರಲ್ಲ. ದರ್ಶನ್ ಅವ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಅಯ್ಯೋ ತಗಡೆ ಮಾಡೋ ಕೆಲಸ ಬಿಟ್ಟು ಸ್ವಾಮೀಜಿ ನೋಡ್ಬೇಕು ಅಂತ ಬಂದಿದ್ರಲ್ಲ, ಮರ್ಯಾದೆ ಇದೆಯಾ ನಿಮ್ಗೆ ಮಕ್ಕಳ? ಅದೆಲ್ಲ ಸುಳ್ಳು. ಏನಕ್ಕೆ ಅಂತ ಹೇಳ್ತೀನಿ. ಅವ್ರ ಮೇಲೆ ಬೇಕು ಅಂತ ಆರೋಪಗಳನ್ನ ತಗೊಂಬತ್ತಾರದೇ ಅವ್ರದ್ದು. ಏನಕ್ಕೆ ಅಂದ್ರೆ ಅವ್ರನ್ನ ತುಳಿಬೇಕು ಅಂತ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ಅವ್ರನ್ನ ತುಳಿಯಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ನಾವಿದೀವಿ ಫ್ಯಾನ್ಸ್. ಡಿ ಬಾಸ್ ಅಂದ್ರೆ ನಾವು ಫ್ಯಾನ್ಸ್ ಇದೀವಿ. ಅವ್ರನ್ನ ತುಳಿಯಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಇದೆಲ್ಲ ಸುಮ್ಮನೆ ಸುಳ್ಳು ಆರೋಪ. ಎಷ್ಟೋ ವಯಸ್ಸು ನಿನಗೆ? 26 ವರ್ಷ. ಕತ್ತೆಗಾಗಿರೋ ವಯಸ್ಸಾಗಿದೆ ಲೋಫರ್ ನನ್ನ ಮಗನೇ. ಚಂಡಾಳ ನೀನು. ಬೇಕಾದ್ರೆ ಅವ್ರು ಕ್ಲೀನ್ ಚೀಟ್ ಆಗಿ ಈಚೆ ಬರ್ತಾರೆ. ಆ 3 ಜನ ಅಲ್ಲ, ಆ 3 ಜನ ಯಾರೋ ಮಾಡಿರೋರು ಇದಾರಲ್ಲ, ಕ್ಲೀನ್ ಚೀಟ್ ಆಗಿ ಈಚೆ ಬರ್ತಾರೆ. ಇವನು ಬಾಯಿಗೆ ನಾನು ಹುಚ್ಚ ಹುಯ್ಯ ಲೋಪರ್ ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು, ವಜಗ್ ನನ್ ಮಗ. ಅವತ್ತು ನೀವೇ ಮೀಡಿಯಾದವ್ರು ಹೇಳ್ತೀರಾ. ಏನಕ್ಕೆ ಅಂದ್ರೆ ಅವ್ರು ತಪ್ಪಿಲ್ಲ ಅಂತ. ಬೇಕಾದ್ರೆ ನೋಡಿ. ಚಂಡಾಲ, ನಿನ್ನಿಂದ ನಾವು ಈ ಊರಲ್ಲಿ ತಲೆ ಎತ್ಕೊಂಡು ಬಾಳೋ ಹಾಗಿಲ್ವಲ್ಲ. ಮೈಸೂರಲ್ಲಿ ಅರೆಸ್ಟ್ ಆಗಿದಾರಲ್ಲ, ಹೌದಾ? ಮೈಸೂರಲ್ಲಿ ಅರೆಸ್ಟ್ ಆಗಿದ್ದಾರೆ. ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಕಂಪ್ಲೇಂಟ್ ಆಗಿರೋದು. ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಬಂದಿದ್ದಾರೆ ಅವರು. ಪವಿತ್ರ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ದರ್ಶನ್ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅದಕ್ಕೆ. ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ಅವರಿಬ್ರು ಗಂಡ ಹೆಂಡತಿ. ಇವನು ನಮ್ ಎಂಜಲ್ ತಿನ್ಕೊಂಡು ಬಿದ್ದಿರೋ ನಾಯಿ, ಇವಳು ನಾವು ಕರೆದಾಗ ಬರೋ. ಇಂಥವ್ರು ನಮ್ಮನ್ನ ಅಳ್ಗಳಿಯಾಗ್ಬಿಡ್ತಾರಯ್ಯ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಈ ನನ್ನ ಮಗನ ನಿಮ್ ಭಾಷೆ ಸರಿ ಕಡು. ಅವತ್ತು ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರ ನೀನ್ 7 ತಿಂದು ನನ್ನ ಮಕ್ಕಳಿಗೆ ನಾನು ಉಗಿಸ್ಕೊಂತೀನಿ. ನೀನ್ 7 ತಿಂದ್ಬಿಟ್ಟಿ ನನಗೆ ಮಕ್ಕಳಿಗೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಟ್ಟು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.